ಅರಸು ರೋಡ್ ಕರ್ಕೊಂಡ್ ಬಂದವಳೆ. ಮತ್ತೆ ಬೆಂಗಳೂರು ಬಿಟ್ಟು ಮೈಸೂರಲ್ಲೇ ಶಿಫ್ಟ್ ಆಗ್ಬಿಡೋಣ ಅನ್ಸುತ್ತೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದು ಈಸಿ ಅಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಗೈಸ್, ನನಗೆ ಗೊತ್ತೇ ಇರ್ಲಿಲ್ಲ ವೆಸ್ಟ್ ಸೈಡ್ ಟಾಟಾ ಎಂಟರ್ಪ್ರೈಸಸ್ ಅಂದ್ರು. ಕ್ಯೂಟ್ ಆಗಿ ಕಾಣಿಸ್ತಿದೆ, ಲಿಂಕ್ ಕೊಡ್ತೀರಾ ಅಂತ ಅಂದ್ರು. ನಾನು ಶಾಕ್ ಅದೆ ಅವಾಗ. ಏನಿದು? ಇಬ್ರಷ್ಟೇ. ಅವಳು ಎಷ್ಟು ಹೊಡಿತಾಳೆ? 3 ಹೊಡಿತಾಳ. 3. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಗೌಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ಕೂಡ ನಾವು ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಹಾಗೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಮಾತಾಡಿಲ್ಲ, ಸೊ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಗೈಸ್, ಇವತ್ತು ಮೈಸೂರಿಗೆ ಬಂದಿರೋ ಫೀಲ್ ಆಗ್ತಿದೆ. ಯಾಕಂದರೆ ಅವಳು ಅರಸು ರೋಡ್ ಕರ್ಕೊಂಡ್ ಬಂದವಳೆ. ಎಷ್ಟು ಕ್ಲೀನ್ ಆಗಿದೆ ಅಂಡ್ ಇಲ್ಲಿ ಫುಟ್ಪಾತ್ ಎಷ್ಟು ಆರಾಮಾಗಿ ಓಡಾಡ್ಬೋದು ಅಂತ ಅಂದ್ರೆ ತೋರಿಸ್ತೀನಿ ನೋಡಿ. ಅರಸು ರೋಡು ನೋಡಿ, ಫುಟ್ಪಾತ್ ಎಷ್ಟು ಕ್ಲೀನ್ ಆಗಿದೆ. ನಾವ್ ಇಷ್ಟೊತ್ತು ಚುರ್ಮುರಿ ತಿನ್ಕೊಂಡ್ ಬರ್ತಾ ಇದ್ವಾ, ಎಲ್ಲಪ್ಪ ಎಸಿಯೋದು. ಇಲ್ಲಿ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದಾರೆ ಅಂದ್ರೆ ಒಣ ಕಸ ಹಸಿ ಕಸ ಅಂತ ಸಪ್ರೇಟ್ ಡಸ್ಟ್ಬಿನ್ ಎಲ್ಲ ರೋಡ್ ಮಧ್ಯೆ ಇಟ್ಟಿದ್ದಾರೆ. ಎಷ್ಟು ಈಸಿಯಾಗೆ ಕಸ ಎಸಿಬೇಕಂದ್ರೆ ಡಸ್ಟ್ಬಿನ್ಗಳು ಸಿಗುತ್ತೆ ಗೊತ್ತಾ. ನಮ್ ಬೆಂಗಳೂರಲ್ಲ ಅಲ್ಲಲ್ಲೇ ಎಸಿಬೇಕು, ಎಲ್ಲೂ ಡಸ್ಟ್ಬಿನ್ ಸಿಗಲ್ಲ. ಎಷ್ಟು ಕ್ಲೀನ್ ಆಗಿದೆ ನೋಡಿ, ಸಕ್ಕತ್ ಇಂಪ್ರೆಸ್ ಆಗೋಯ್ತು. ಮತ್ತೆ ಬೆಂಗಳೂರು ಬಿಟ್ಟು ಮೈಸೂರಲ್ಲೇ ಶಿಫ್ಟ್ ಆಗ್ಬಿಡೋಣ ಅನ್ಸುತ್ತೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮನೆ ಈ ಮನ್ಯಾಗ? ಗೈಸ್, ಅಲ್ಲಿ ನೋಡಿ ಅರಮನೆ ಗೇಟ್. ಚೆನ್ನಾಗಿದೆ. 9 days ಅಲ್ಲಿ 1 day ಆದ್ರೂ ಬಂದೇ ಬರ್ತಾಳೆ ಇವಳು. ಮಂಡ್ಯದಲ್ಲೇ ಇರೋದ್ರಿಂದ ಈಸಿ ಬರೋದು. ನೋಡಿ ಸಗಲ ಕಾಣಿಸ್ತೈತಿ ಗೊತ್ತೇನೆ. ಎಳ್ನೀರು ಕುಡಿಯಕ್ ಬಂದ್ವಿ, ಎಳ್ನೀರು ಕೊಡಿಸ್ತಾಳೆ ಅಷ್ಟು ದೂರದಿಂದ ಕರ್ಕೊಂಡ್ ಬಂದ್ಬಿಟ್ಟು. ಆಕ್ಚುಲಿ ನಿನ್ನೆ ಅಷ್ಟು ಬಿಸಿಲಿರ್ಲಿಲ್ಲ, ಬಟ್ ಇವತ್ತು ಸಕ್ಕತ್ ಬಿಸಿಲಿದೆ ಗೈಸ್, ಹೆವಿ ಬಿಸಿಲೈತೆ ಗೈಸ್. ನೋಡಿ ಆಗಲ್ಲ, ನಾನಂತೂ ತಗೊಳಲ್ಲ, ನಾನು ಏನು ತಗೊಳಲ್ಲ. ಬಟ್ ನೋಡ್ತಾ ಇದ್ದೀವಿ ಇದೆಲ್ಲ ಫುಲ್ ಸ್ಟ್ರೀಟ್ ಶಾಪಿಂಗ್. ನನ್ಗೆ ಹೆಂಗ್ ಅಜೀಬ್ ಆಗ್ತೈತೆ ಅಂದ್ರೆ ಗೊತ್ತಾ ಗೈಸ್, ನಿಜವಾಗ್ಲೂ ಯೂಟ್ಯೂಬರ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ವಿಡಿಯೋ ಮಾಡೋದಕ್ಕೆ. ಸೀರಿಯಸ್ ಆಗಿ ಈ ರೇಂಜಿಗೆಲ್ಲ ವಿಡಿಯೋ ಮಾಡೋದು ಯಪ್ಪ. ಎಲ್ಲರೂ ಮುಖ ನೋಡ್ತಾ ಇರ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಹ್ಯಾಟ್ಸ್ ಆಫ್ ಫಾರ್ ದ ಯೂಟ್ಯೂಬರ್ಸ್. ನಿಜವಾಗ್ಲೂ ಹೇಗೆ ಮಾಡ್ತಾರೆ ಅಂದ್ರೆ ಇವತ್ತು ನಾಗಿಂದ ಎಷ್ಟೊತ್ತಿ ಓಪನ್ ಮಾಡಿದೆ ವಿಡಿಯೋಸ್ ಮಾಡ್ಬೇಕು ಅಂತ ಮಾಡಕ್ಕಾಗಿಲ್ಲ. ಸೊ ಎಲ್ಲ ಫುಲ್ಲು ಸ್ಟ್ರೀಟ್ ಶಾಪಿಂಗ್ ನೋಡಿ. ಟಾಪ್ಸು, ಕುರ್ತೀಸು, 2 ಪೀಸಸ್ಸು, ಕಿಡ್ಸ್ ವೇರ್ಸು ಎಲ್ಲ ಇದೆ ಇಲ್ಲಿ. ಇದು ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಾ ಆ ಥರ ಎಲ್ಲ ಇದೆ. ನಂದು ಇವಾಗ ಪ್ರೀತಿ ಏನು ಅಂತಿದ್ದಾರೆ ಅಂದರೆ, ಈಗ ಎಲ್ಲರೂ ಹೋಗ್ಬಿಟ್ಟು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಆಗಲ್ಲ, ನಮಗೆ ಸೀರಿಯಸ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡೋದಷ್ಟೇ. ಗೈಸ್, ಸೀರಿಯಸ್ ಆಗಿ ಅಜೀಬ್ ಆಗ್ತೈತೆಲ್ಲ. ಮಕ್ಕ ನೋಡ್ತವ್ರೆ. ನೀನೇನಕ್ಕೆ ಅವ್ರ ಮುಖ ನೋಡ್ತೀಯ? ಇವಳಂತೂ ಬಿಟ್ಬಿಟ್ಟು ಮುಂದೆ ಹೋಗ್ತಾಳೆ ಗೈಸ್. ನಾನು ಒಬ್ಳೆ ಬರ್ಬೇಕು ಗೊತ್ತಾ, ಹಿಂಗಾಗ್ತೈತೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದು ಈಸಿ ಅಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಎಡಿಟ್ ಮಾಡೋದಲ್ಲ ಕಷ್ಟ, ಈ ತರ ಎಲ್ಲರ ಮುಂದೆ ವಿಡಿಯೋ ಮಾಡೋದಿಲ್ಲ, ಇದು ಕಷ್ಟ. ಓಕೆ, ಬಟ್ ಇನ್ನು ಅಲ್ಲಿ ಎಷ್ಟೊಂದು ಜಾಗಗಳನ್ನ ಹಂಗೆ ಬಂದ್ಬಿಟ್ಟೆ, ಸೀದಾ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ. ಭಯ ಆಗೋಯ್ತು, ನಿಮ್ಗೆಲ್ಲ ಮುಖ ನೋಡ್ತವ್ರೆ. ಇದು ನನಗೆ ಏರಿಯಾಸ್ ಎಲ್ಲ ಗೊತ್ತಿಲ್ಲ ಗೈಸ್, ಬಟ್ ಇದು ಏನಂತ ಬರ್ದಿದ್ದಾರೆ ಅಂದ್ರೆ ದೇವರಾಜ್ ಮಾರ್ಕೆಟ್ ಬಿಲ್ಡಿಂಗ್ ಅಂತ ಬರ್ದಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೈಸೂರು ಬಿಸಿಲು ಹೆಂಗ್ ಹೊಡಿತಿದೆ ಅಂದ್ರೆ ನಡಿಯಕ್ಕಂತೂ ಆಗ್ತಾ ಇಲ್ಲ. ನಿಜವಾಗ್ಲೂ ಇಷ್ಟು ವರ್ಷಗಳ ಕಾಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಕೊಂಡ್ ಬಂದಿದಾರಲ್ಲ, ಡೈಲಿ ಮಾಡ್ತಾರೆ ಕೆಲವು ಯೂಟ್ಯೂಬರ್ಸ್. ಅವ್ರ ಡೆಡಿಕೇಶನ್, ಹಾರ್ಡ್ ವರ್ಕ್, ತುಂಬಾ ಹಾರ್ಡ್ ವರ್ಕ್ ಇದೆ ಯಪ್ಪ. ಎಲ್ಲರ ಮುಂದೆ ಕ್ಯಾಮ್ರಾ ಅಂತ ಫಸ್ಟ್ ಕಷ್ಟ ಅದು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಯಪ್ಪ ಹೆವಿ ಕಷ್ಟ. ನನ್ ಜಸ್ಟ್ ನಾರ್ಮಲ್ ಆಗಿ ವಿಡಿಯೋ ಮಾಡೋಣ ಅಂದ್ರೆ ಇಷ್ಟು ಭಯ ಆಗ್ತೈತಿ. ಅಂದ್ರೆ ಭಯ ಇನ್ ದ ಸೆನ್ಸ್ ಎಲ್ಲಾರು ಒಂಥರ ಮುಖ ನೋಡ್ತಾ ಇರ್ತಾರ, ಒಂಥರ ಅನ್ಸ್ತಾ ಇರುತ್ತೆ ಅಷ್ಟೇ. ಸ್ವಲ್ಪ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿದೀನಿ. ಸೊ ಇವಾಗ ನಾವು ಊಟ ಮಾಡಕ್ ಹೋಗ್ತಾ ಇದೀವಿ.
ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ವೆಸ್ಟ್ ಸೈಡ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ತಾಳಂತೆ. ಆದ್ರೆ ಮಾಡ್ತಾಳೆ, ಇಷ್ಟ ಆದ್ರೆ ತಗೊಂತಾಳೆ, ಇಲ್ಲಾಂದ್ರೆ ಇಲ್ಲ. ಸೊ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ಬೇಕು. ಹೋಗುವ ಬನ್ನಿ ಊಟ ಮಾಡೋದಕ್ಕೆ. ಏನ್ ಕೊಡಿಸ್ತಾಳೆ ನೋಡೋಣ. ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಗೈಸ್ ಇವಾಗ ನಾವು ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಅವಳು ಒಂದಷ್ಟು ಬಟ್ಟೆಗಳನ್ನ ಟ್ರಯಲ್ ಮಾಡಿ ಅವಳು ಯಾವ್ದು ತೊಗೋತಾಳೋ ಏನೋ ಗೊತ್ತಿಲ್ಲ. ನಾನಂತೂ ಏನೂ ತೊಗೋತಿಲ್ಲ. ನನಗೆ ಬಿರಿಯಾನಿ ಕೊಡಿಸಿದ್ಲು, ತುಂಬ ಟೇಸ್ಟಿಯಾಗಿತ್ತು, ಅಷ್ಟೇ ಸಾಕು. ಅಕ್ಕ ಗೈಸ್ ಎಂತ ಆಯಿತು ಗೊತ್ತಾ ಇಲ್ಲಿ ವೆಸ್ಟ್ ಸೈಡಲ್ಲಿ? ಒಂದು ನಿಮಿಷ ಗೈಸ್, ಐ ವಾಂಟ್ ಟು ಟೆಲ್ ಯು ಇನ್ಸಿಡೆಂಟ್. ಈಚೆ ಹೋದ್ಮೇಲೆ ಹೇಳ್ತೀನಿ ಬನ್ನಿ. ಗೈಸ್ ನನಗೆ ಗೊತ್ತೇ ಇರಲಿಲ್ಲ ವೆಸ್ಟ್ ಸೈಡು ಟಾಟಾ ಎಂಟರ್ಪ್ರೈಸಸ್ ಅಂತ. ಎಲ್ಲಿ ಗೊತ್ತಾ? ಅಲ್ಲಿ ಲಾಸ್ಟ್ ಹಾಕಿದ್ದಾರೆ, ಅಲ್ಲಿ ಹಾಕಿದ್ದಾರೆ ಗೈಸ್ ನೋಡಿ, ಟಾಟಾ ಎಂಟರ್ಪ್ರೈಸಸ್ ಅಂತ. ನನ್ಗೆ ಗೊತ್ತೇ ಇರ್ಲಿಲ್ಲ ಟಾಟಾ ಎಂಟರ್ಪ್ರೈಸಸ್ದು ಅಂತ. ಜೂಡಿಯೋನು ಟಾಟಾ ಅವ್ರದ್ದೆ, ವೆಸ್ಟ್ ಸೈಡು ಟಾಟಾ ಅವ್ರದ್ದೆ. ವಾಹ್, ನನಗೆ ಇವತ್ತು ಪ್ರೀತಿ ಹೇಳದ್ಮೇಲೆ ಮತ್ತೆ ಅದನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ಈ ತರ ಬಿಸ್ನೆಸ್ ಅಂದ್ರೆ ಹಿಂಗಿರ್ಬೇಕು, ಎಲ್ಲಾ ಲೆವೆಲ್ ಜನಕ್ಕೂ ತಲುಪಬೇಕು, ಆ ತರ ಇರ್ಬೇಕು ಬಿಸ್ನೆಸ್ ಎಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಗೈಸ್ ಅಂತೂ ಇಂತೂ ಮೈಸೂರಿಗೆ ಬಂದ್ಬಿಟ್ಟು ಅಷ್ಟು ದೂರ ದಿನ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಶಾಪಿಂಗ್ ಮಾಡೋಳೆ. ಮಂಡ್ಯದಲ್ಲಿ ವೆಸ್ಟ್ ಸೈಡ್ ಇಲ್ವೇನೆ? ಇಲ್ವಾ? ವೆಸ್ಟ್ ಸೈಡ್ ಅವರೇ ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಟಾಟಾ ಎಂಟರ್ಪ್ರೈಸಸ್ ಅಲ್ಲೂ ಒಂದು ವೆಸ್ಟ್ ಸೈಡ್ ಹಾಕ್ಸ್ಬಿಟ್ರಿ ಒಟ್ಟೆ ಬಿಸ್ನೆಸ್. ಅಚ್ಚಾ ठीक है ಗೈಸ್ ಏನಾಯ್ತು ಗೊತ್ತಾ, ನಾನು ಒಂದು ಟಾಪ್ ವೇರ್ ಮಾಡ್ತಿದ್ದೇನೆ. ಇಟ್ಸ್ ಕ್ವೈಟ್ ಡೀಪ್ ಆಯ್ತಾ, ಸ್ವಲ್ಪ ಡೀಪ್ ಇದೆ. ಅಂಡ್ ಟಾಪ್ ಏನೋ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಬಟ್ ಸ್ವಲ್ಪ ವಿ ನೆಕ್ ಸ್ವಲ್ಪ ಡೀಪ್ ಇದೆ ಅಲ್ಲ. ನಾನು ಬೆಳಗ್ಗೆಯಿಂದ ರಿಗ್ರೆಟ್ ಮಾಡ್ತಿದ್ದೆ, ಇದನ್ನ ಹಾಕೊಂಡ್ ಬರ್ಬಾರ್ದಾಗಿತ್ತು, ಹೆಂಗ್ ಕಾಣಿಸ್ತಿದ್ಯೋ ಏನೋ ಆ ತರ ರಿಗ್ರೆಟ್ ಮಾಡ್ತಿದ್ದೆ. ವೆಸ್ಟ್ ಸೈಡ್ಗೆ ಹೋದ್ವಲ್ಲ, ಅಲ್ಲೂ ನಂಗೆ ಒಂಥರ ರಿಗ್ರೆಟ್ ಆಗ್ತೈತೆ, ಅಯ್ಯೋ ಯಾಕೆ ಹಾಕೊಂಬಂದೆ, ಬೇರೆದ್ ಹಾಕೊಂಡ್ಬರ್ಬೇಕಿತ್ತು ಅಂತ. ಅಲ್ಲೊಬ್ರು ಬಂದ್ಬಿಟ್ಟು ಡು ಯು ಹ್ಯಾವ್ ಲಿಂಕ್ ಆಫ್ ದಿಸ್ ಟಾಪ್, ಇಟ್ ಇಸ್ ಕ್ಯೂಟ್ ಅಂತೇನೋ ಅಂದ್ರು. ಕ್ಯೂಟ್ ಆಗಿ ಕಾಣಿಸ್ತಿದೆ, ಲಿಂಕ್ ಕೊಡ್ತೀರಾ ಅಂತ ಅಂದ್ರು. ನಾನು ಶಾಕ್ ಅದೆ. ಅವಾಗ ನಾನು ಸ್ವಲ್ಪ ಬಂದಿದ್ದೀನಿ, ಅಪ್ಪ ಯಾರಿಗೋ ಇಷ್ಟ ಆಯ್ತು ಅಂತ. ಅವಾಗಿಂದ ಸ್ವಲ್ಪ ಫೀಲಿಂಗ್ ಕಾನ್ಫಿಡೆಂಟ್. ಏನು ಅನಿಸ್ತಾ ಇಲ್ಲ, ಬೇಜಾರು ಅನ್ನಿಸ್ತಾ ಇಲ್ಲ ಟಾಪ್ ಹಾಕೊಂಡಿರೋದಕ್ಕೆ. ಅಂದ್ರೆ ಸ್ವಲ್ಪ ಡೀಪ್ ಇತ್ತಲ್ಲ, ಅಯ್ಯೋ ಹಿಂಗ್ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಬಟ್ ಒನ್ಸ್ ಅವ್ರು ಬಂದು ಅಪ್ರೋಚ್ ಮಾಡಿದ್ರಲ್ಲ, ಲಿಂಕ್ ಕೊಡಿ ಅಂತ, ಲಿಂಕ್ ಇಸ್ಕೊಂಡ್ರು ಅವರು. ನಂದಲ್ಲ ಇದು ಪ್ರೀತಿ ಟಾಪ್, ಅವಳ ಹತ್ರ ಲಿಂಕ್ ಇಸ್ಕೊಂಡು ಅವ್ರಿಗೆ ಕೊಟ್ಟೆ. ಸೊ ಇಟ್ಸ್ ನೈಸ್ ಟಾಪ್, ಚೆನ್ನಾಗಿದೆ. ನನಗೆ ಬೆಳಗ್ಗೆನೆ ಇಷ್ಟ ಆಯ್ತು ಟಾಪು, ಬಟ್ ಸ್ಟಿಲ್ ಪುಟ್ ಅಂತ ಅವ್ರು ಹೇಳಿದ್ರಲ್ಲ, ಅಲ್ಲಿವರೆಗೂ ನನಗೆ ಅಯ್ಯೋ ಏನೋ ಎತ್ತು ಅಂತ ಅನ್ನಿಸ್ತು. ಪ್ಲೀಸ್ ನಾನು ತೋರಿಸ್ದೆ. ಸೊ ಸ್ವಲ್ಪ ಡೀಪ್ ಇದೆ, ಐ ನೋ, ಬಟ್ ಚೆನ್ನಾಗಿ ಕಾಣಿಸ್ತದೆ, ಇಟ್ಸ್ ಕ್ಯೂಟ್. ಓಕೆ ಗೈಸ್, ನಾನು ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ದ್ಯಾಟ್ ಐ ಫೆಲ್ಟ್ ಸೋ ಕಾನ್ಫಿಡೆಂಟ್ ಆಫ್ಟರ್ ದಟ್ ಗರ್ಲ್ ಅಪ್ರೋಚ್ಡ್ ಮೀ ಫಾರ್ ದ ಲಿಂಕ್. ಯಾಕೆ ಅಂತ ಹೇಳ್ತೀನಿ. ಸ್ಮಾಲ್ ಕಾಂಪ್ಲಿಮೆಂಟ್ ಮೀನ್ಸ್ ಅ ಲಾಟ್ ಸಮ್ ಟೈಮ್, ಆಯಿತಾ? ಇವಾಗ ನಿಮ್ಗೆ ಜೆನ್ಯೂನ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಅಥವಾ ಚೆನ್ನಾಗಿ ಕಾಣ್ತಿದೆ ಅಂತ ಅನಿಸಿದ್ರೆ, ಗೋ ಆ್ಯಂಡ್ ಗಿವ್ ದಟ್ ಕಾಂಪ್ಲಿಮೆಂಟ್. ನಿಮಗೆ ಗೊತ್ತಿರಲ್ಲ, ಮೇ ಬಿ ದ್ಯಾಟ್ ಒನ್ ಕಾಂಪ್ಲಿಮೆಂಟ್ ಕ್ಯಾನ್ ಮೇಕ್ ದೇರ್ ಡೇ. ಸೊ ಯಾ, ದಿಸ್ ಮೆಸೇಜ್ ಐ ವಾಂಟೆಡ್ ಟು ಗಿವ್ ಅಷ್ಟೇ. From this video I want to thank that girl, and thank you girl, you made my day. ನಮ್ಮಕ್ಕನ ನೋಡಿ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ? ಹಲೋ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ? ಏನಿದು ಬೈಕ್ ತಗೊಂಡ್ಯಾ? ನಾನು ಹಾಲು ಕುಡಿತಾ ಇದ್ದೀನಿ, ಅಲ್ಲಿ ನಿಂಗೂ ಇಟ್ಟಿದ್ದೀನಿ, ಕೆನೆ ಬರೀತಾ ಹಾಲು. ಇಲ್ಲೆಲ್ಲಿ ಆನ್. ಹಲೋ 1 2 3. ಅದು ಯಾವ ತರ ಬೇಕಂದ್ರೆ ಜೋರಾಗಿ ಸೌಂಡ್ ಆಗೋ ಬೇಕಲ್ಲ, ರೆಕಾರ್ಡ್ ಆಗೋ ಬೇಕು.
ಏನ್ ಮಾಡೈತೆ ಅಜ್ಜಿ ನಿಂಗೆ? ತಾಂಬಾರ್ ಏನ್ ತಾಂಬಾರು? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಉಳಿತಾರು ನಾನ್ ಚಿಕ್ಕ ಮಗನೇ. ಹಂಗ ನಂಗೆ ಊಟ ಕೊಡಲ್ವಾ ನೀನು? ಮತ್ತೆ ನೀನ್ ಚಿಕ್ಕ ಮಗನ ಅಂತಿದ್ಯಾ ನೀನು? ಬಾಯಿಲಿ ನನ್ ಮಾತನ್ನ ಕೇಳಿಲ್ಲ ಒಂದ್ ನಿಮಿಷ. ನನ್ನ ಕೈಲಿ ಆಯ್ತಾ ಇಲ್ಲ. ಈಗ ನಾನು ಊಟ ಮಾಡ್ಲಾ? ನಾನ್ ಚಿಕ್ಕ ದೊಡ್ಡೋಳಲ್ಲ, ತಿನ್ಬಾರ್ದ ನಾನು? ಏನ್ ತಿನ್ಲಿ ನಾನು? ಉಳಿತಾರು ಉಳಿಯಾಕ್ ಮಾಡಿದೀರಾ? ಉಳಿತಾರ್ ನಂಗ್ ಬೇಕು. ಉಳಿತಾರ್ ಮಾಡಿದೀರಾ ನೀವು? ನೀವೇನ್ ಮಾಡಿದೀರಾ? ಏನ್ ಸಾಂಬಾರ್ ಮಾಡಿದೀರಾ? ಏನ್ ಸಾಂಬಾರ್ ಮಾಡಿದೀರಾ? ಹುಳಿ ಸಾರು ಮಾಡಿದೀರಾ? ಸೊಪ್ಪು ಹುಳಿ ಸಾಂಬಾರು ಹುಳಿ ತಾಂಬಾರ್, ಗೋಟಿ ಗೊಜ್ಜು ಸಂಪಳ ನೀನೇನ್ ತಿಂದೆ? ಫಿಶ್ ತಿಂದ? ಬುಧವಾರ ತಿಂದಿ ಮುಳ್ಳು ಬಂದ್ರೆ ನಮ್ಮಮ್ಮ ಕೈತದೆ. ನನ್ಗೆ ಬರೀ ಮುಳ್ಳು ಕೊಡ್ತೀಯಲ್ಲ ರಾಣಿ ಅಕ್ಕಂಗೆ ಚಿನ್ನು ನೀನು. ಅಯ್ಯೋ 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 ಆಯಾನ क्यों बे ओवर एक्टिंग करता है साला? ओवर एक्टिंग की औलाद. ನಿನಗ್ ಮಾಡಿನೇ ಊಟಿ ಬಿಡ್ಸ್ಕೊ. ಬರೀ ನೋ ನಿಧಾನಕ್ಕಲ್ಲ, ಹೋಗ್ಲಾ ಇರ್ಲ ಇವ್ರು ಅವ್ರು ಬೇಡವಾ? ನಾನ್ ಬೇಡ್ವಾ ಚಿನಿ? ನಾನು ಬೇಡ್ವಾ? ಇಬ್ರಷ್ಟೇ. ಅವಳು ಹೋಗ್ಲಿ. ಯಾಕೆ ಪ್ರೀತು ಬೇಡ ನಿಂಗೆ ಚಿನ್ನು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಷ್ಟು ಹೊಡಿತಾಳೆ? 3 ಹೊಡಿತಾಳ? 3 ಅವಳು ನಾವ್ ಎಷ್ಟು ಹೊಡಿಯೋಣ? ಇಷ್ಟು ಹೊಡಿಯೋಣ ಅವಳಿಗೂನು? ಹಿಂಗ್ ಗುದ್ದಬೇಕಂದೆ. ಚೆನ್ನಾಗಿ ಹಾಕಿ ಫುಲ್ ಹೊಡಿತೀನಿ ನೋಡು. ಏನ್ ಅರ್ಥ ಆಯ್ತು ನಿನಗೆ? ಏನೋ ಹೊಡೆದ್ಲೋಳು. ಜಯವ ನಾನು ಹೊಡಿತೀನಿ. ನಿಂಗೆ ಜಯವ ಇಷ್ಟನಾ ನಾನು ಇಷ್ಟನಾ? ಅವ್ವ ಲೋ ಇರು ಹೇಳ್ತೀನಿ ಇರು ಜಯವಂಗ್ ಹೇಳ್ತೀನಿ. ನಂಗೆ ರಾಣಿ ಅಕ್ಕ ಇಷ್ಟನೇ. ಅಯ್ಯಪ್ಪ ಮ್ಯಾನಿಪ್ಯುಲೇಷನ್ ನೀನ್ ಸಖತ್ತಾಗಿ ಮಾಡ್ತೀಯ ಚಿಕ್ಕ ಮಕ್ಳಿಗೆ ಅಲ್ವಾ ಚಿನ್ನು? ಇವಾಗ ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಅವ್ನ. ತಪ್ಪೇನಿದೆ? ಅಗೋ ಆಟಾಡು ಫುಲ್ಲು ಆಟಾಡು ಆಯ್ತು ಚಿನ್ನು. ರಾಣಿಯ ಕಾಲ ಕಣೋ, ದೊಡ್ಡಮ್ಮ ಆಗ್ಬೇಕು. ದೊಡ್ಡಮ್ಮ ರಾಣಿ ಅಕ್ಕನೇ ಅನ್ನೋ ಚಿನ್ನು. ದೊಡ್ಡಮ್ಮ ಅನ್ನು. ನಾನು ಇರ್ಲಾ? ನಂಗೆ ಏನ್ ಕೊಡ್ತೀಯಾ? ಏಯ್ ಇವ್ರಿಬ್ರು ಜಾಸ್ತಿ ಆಯ್ತು, ನಡೀರಿ. ಬಾಯ್ ಬಾಯ್.